ಸ್ನೇಹಿತರೆ, ಇವತ್ತು ನನ್ನ ಬಹಿರಂಗ ಸವಾಲು ಸಂಸದರ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ. ಸರ್ಕಾರದಲ್ಲಿ ಅನುದಾನ ಇಲ್ಲ, ಅಭಿವೃದ್ಧಿ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ರು. ಈಗ ನಮ್ಮ ಶಾಸಕರ ಅನುದಾನದಲ್ಲಿ ಸ್ವಲ್ಪ ಸಿಮೆಂಟ್ ರಸ್ತೆ ಆಗಿದೆ. ಅವರಿಗೊಂದು ಸವಾಲು ಹಾಕ್ತಾಯಿದ್ದೀನಿ. 500 ಮೀಟರ್ ಅವ್ರ ಕೈಯಲ್ಲೇ ಸಂಸದರಿಂದ ಮಾಡಿಸ್ಕೊಳ್ಬೇಕು. ಪ್ರಧಾನಮಂತ್ರಿಯಿಂದ ಅನುದಾನ ತರಿಸಿ 500 ಮೀಟರ್ ಸಿಮೆಂಟ್ ರಸ್ತೆ ಮಾಡಿಸ್ಕೊಳ್ಬೇಕು. ಎಳ್ಕುಂಬ್ರಿಗೆ 500 ಮೀಟರ್, ಕೇವಲ 500 ಮೀಟರ್ ರಸ್ತೆಗೆ ಅನುದಾನ ತರಿಸ್ಕೊಡ್ಬೇಕು. ಅವರು ರಾಜ್ಯ ಸರ್ಕಾರ ಅನುದಾನ ಇಲ್ಲ ಅಂತ ಹೇಳ್ತಿದ್ರು. ಅಭಿವೃದ್ಧಿ ಯಾವ ರಾಜ್ಯ ಸರ್ಕಾರದ ಅಂತೇಳಿ ಈಗ ಸ್ವಲ್ಪ ಕೆಲಸ ಆಯಿತು. ಇವ್ರಿಗೆ ಈಗ ನಾವು ಸವಾಲು ಆಗ್ತದೆ. 1 ತಿಂಗಳೊಳಗೆ ಕಾಲಾವಕಾಶ ಕೊಡ್ತಾಯಿದ್ದೀನಿ ನಾನು ಸಂಸದರಿಗೆ. 1 ತಿಂಗಳೊಳಗೆ ಪ್ರಧಾನಮಂತ್ರಿಯಿಂದ ತರಬೇಕು, ಅನುದಾನ ತರಬೇಕು. ಯಾಕೆಂದರೆ ಒಂದು ಸಲ ಪ್ರಧಾನಮಂತ್ರಿ ನಾನು ಪತ್ರ ಕಳಿಸಿದ್ದೆ. ಜಿಲ್ಲಾ ಪಂಚಾಯತ್ ಅನುದಾನ ಇಲ್ಲ ಅಂತ ಹೇಳಿದರು. ಪ್ರಧಾನಮಂತ್ರಿ ಏಕೀಕೃತ ಕುಂದುಕೊರತೆ ಅಡಿಯಲ್ಲಿ ದಾಖಲಾದ ದೂರಿಗೆ ಇಲ್ಲಿ ಅನುದಾನ ಇಲ್ಲ ಅಂತ ಹೇಳಿದರು. ಅದಕ್ಕೆ ಇವ್ರಿಗೆ ಒತ್ತಡ ಹಾಕ್ತಿದ್ದೀನಿ. ಕೇಂದ್ರ ಸರ್ಕಾರಕ್ಕೆ ಮಾಡಿ ಮಾಹಿತಿ ಕೊಟ್ಟು ಪ್ರಧಾನಮಂತ್ರಿ ಅವರ ಹತ್ರನೇ ಅನುದಾನ ತರಿಸ್ಬೇಕು. ಇವರು 1 ತಿಂಗಳು ಕಾಲಾವಕಾಶ ಸಂಸದರಿಗೆ 1 ತಿಂಗಳೊಳಗೆ 500 ಮೀಟರ್, ಕೇವಲ 500 ಮೀಟರ್, ಇದು 10 ಕಿಲೋಮೀಟರ್ ಅಲ್ಲ, 20 ಕಿಲೋಮೀಟರ್, 500 ಕಿಲೋಮೀಟರ್ ನಾನು ಚಾಲೆಂಜ್ ಆಗ್ತಾಯಿದ್ದೀನಿ. ಓಪನ್ ಚಾಲೆಂಜ್ ಸಂಸದರಿಗೆ 500 ಮೀಟರ್ ಸಿಮೆಂಟ್ ರಸ್ತೆ.